Science NCERT Class 6th Chapter 2 Components of Food. This chapter notes. See, this notes is very important because CTET, KTET and many other competitive examinations ಅಲ್ಲಿ ಇದರಿಂದನೂ ತುಂಬ ಕ್ವಶನ್ಸ್ ಬಂದಿದೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಮಾಡಿದ್ದೀನಿ. ನಿಮಗೆ ಚಾಪ್ಟರ್ ರೀಡಿಂಗ್ ಬೇಕು ಅಂದರೆ ವಿಡಿಯೋಸಲ್ಲಿ ಇದೆ. ಲೆಟ್ಸ್ ಸ್ಟಾರ್ಟ್. ನ್ಯೂಟ್ರಿಯೆಂಟ್ಸ್. ಇಂಗ್ರೀಡಿಯೆಂಟ್ಸ್ contain some components that are needed by our body. These components are called nutrients. ಸೊ ನ್ಯೂಟ್ರಿಯೆಂಟ್ಸ್ ಅಂದರೆ ನಮ್ಮ ಬಾಡಿಗೆ ಅವಶ್ಯಕವಾಗಿರುವಂಥ ಕಾಂಪೊನೆಂಟ್ಸನ್ನು ಹೊಂದಿರತಕ್ಕಂತಹ ಇಂಗ್ರೀಡಿಯೆಂಟ್ಸನ್ನು ನಾವೇನಂತೇಳಿ ಕರಿತೀವಿ, ನ್ಯೂಟ್ರಿಯೆಂಟ್ಸ್ ಅಂತೇಳಿ ಕರಿತೀವಿ. ಮೇಜರ್ ನ್ಯೂಟ್ರಿಯೆಂಟ್ಸ್ ಇನ್ ಅವರ್ ಫುಡ್ ಆರ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್, ಫ್ಯಾಟ್ಸ್, ವಿಟಮಿನ್ಸ್, ಮಿನರಲ್ಸ್ ಆ್ಯಂಡ್ ಆಲ್ಸೋ ಡಯಟರಿ ಫೈಬರ್ಸ್ ಆ್ಯಂಡ್ ವಾಟರ್. ನಾವು ತಗೊಳ್ಳೋವಂಥ ಫುಡ್ಡಲ್ಲಿ ಮೇಜರ್ ನ್ಯೂಟ್ರಿಯೆಂಟ್ಸ್ 5 ಮೇಜರ್ ನ್ಯೂಟ್ರಿಯೆಂಟ್ಸ್ ಇದೆ. ಸೊ ದಟ್ ಈಸ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ವಿಟಮಿನ್ಸ್, ಮಿನರಲ್ಸ್ ಆ್ಯಂಡ್ ಡಯಟರಿ ಫೈಬರ್ಸ್ ಆ್ಯಂಡ್ ವಾಟರ್. ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸನ್ನು ಏನಂತೇಳಿ ಕರೀತಾರೆ? ಎನರ್ಜಿ ಗಿವಿಂಗ್ ಫುಡ್ಸ್ ಅಂತೇಳಿ ಕರೀತಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. CTETಲ್ಲಿ ಒಂದ್ಸರಿ ಕ್ವಶನ್ ಆಗಿದೆ, ವಿಚ್ ಆರ್ ದ ಎನರ್ಜಿ ಗಿವಿಂಗ್ ಫುಡ್ಸ್ ಅಂತೇಳಿ 4 ಆಪ್ಷನ್ಸ್ ಕೊಡ್ತಾರೆ: ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್ ಆರ್ ದ ಎನರ್ಜಿ ಗಿವಿಂಗ್ ಫುಡ್ಸ್. ಸೊ ನೆಕ್ಸ್ಟ್, ಬಾಡಿ ಬಿಲ್ಡಿಂಗ್ ಫುಡ್ಸ್ ಯಾವುದು ಅಂದರೆ ಪ್ರೋಟೀನ್ಸ್ ಆರ್ ಕಾಲ್ಡ್ ಆಸ್ ಬಾಡಿ ಬಿಲ್ಡಿಂಗ್ ಫುಡ್ಸ್. ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಆರ್ ಕಾಲ್ಡ್ ಆಸ್ ಪ್ರೊಟೆಕ್ಟಿವ್ ಫುಡ್ಸ್. ಸೊ ನಮ್ಮ ಬಾಡಿಯನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಗೈನ್ಸ್ಟ್ ಡಿಸೀಸಸ್. ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಆರ್ ಪ್ರೊಟೆಕ್ಟಿವ್ ಫುಡ್ಸ್ ಅಂತೇಳಿ ಕರೀತಾರೆ. ನೆಕ್ಸ್ಟ್, ಟೆಸ್ಟ್ ಫಾರ್ ಸ್ಟಾರ್ಚ್ ಮೀನ್ಸ್ ದಟ್ ಈಸ್ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ ಈಸ್ ಒನ್ ಆಫ್ ದ ಮೇಜರ್ ನ್ಯೂಟ್ರಿಯೆಂಟ್ಸ್ ಇನ್ ಅವರ್ ಫುಡ್. ಸೊ ಹಾಗಾದರೆ ಟೆಸ್ಟ್ ಫಾರ್ ಕಾರ್ಬೋಹೈಡ್ರೇಟ್ಸ್, ಈ ಒಂದು ಫುಡ್ಡಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡಬೇಕು ಅಂದರೆ ಯಾವ ಟೆಸ್ಟ್ ಮಾಡಬೇಕು? ದಟ್ ಈಸ್ ಅಯೋಡಿನ್ ಸೊಲ್ಯೂಷನ್ ಟೆಸ್ಟ್. ಸೊ ಹೇಗೆ ಅಂದರೆ, ಅಯೋಡಿನ್ ಸೊಲ್ಯೂಷನನ್ನು ಸ್ಟಾರ್ಚ್ ಮೇಲೆ ಹಾಕಿದಾಗ ಅಲ್ಲಿ ಏನಾಗುತ್ತೆ, ಬ್ಲೂ ಬ್ಲ್ಯಾಕ್ ಕಲರ್ಗೆ ಫುಡ್ ಟರ್ನ್ ಆಗುತ್ತೆ. ವೆನ್ ವಿ ಪುಟ್ ಅಯೋಡಿನ್ ಸೊಲ್ಯೂಷನ್ ಆನ್ ಸ್ಟಾರ್ಚ್, ದ ಫುಡ್ ಟರ್ನ್ಸ್ ಇಂಟು ಬ್ಲೂ ಬ್ಲ್ಯಾಕ್ ಕಲರ್. ಸೊ ಆ ಬ್ಲೂ ಬ್ಲ್ಯಾಕ್ ಕಲರ್ ಏನು ಇಂಡಿಕೇಟ್ ಮಾಡುತ್ತೆ? ದಟ್ ಈಸ್ ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಆರ್ ಕಾರ್ಬೋಹೈಡ್ರೇಟ್ ಆ ಫುಡ್ಡಲ್ಲಿ ಇದೆ ಅಂಥೇಳಿ ನಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್, ಈ ಕಾರ್ಬೋಹೈಡ್ರೇಟ್ ಟೆಸ್ಟ್ ಗೊತ್ತಾಯಿತು. ಪ್ರೋಟೀನ್ ಟೆಸ್ಟ್ ಹೇಗೆ ಮಾಡೋದು? ದಟ್ ಈಸ್ ಕಾಪರ್ ಸಲ್ಫೇಟ್ ಆ್ಯಂಡ್ ಕಾಸ್ಟಿಕ್ ಸೋಡಾ. ದ ಕೆಮಿಕಲ್ ನೇಮ್ ಈಸ್ NaOH, ಸೋಡಿಯಂ ಹೈಡ್ರಾಕ್ಸೈಡ್ದು ಕಾಮನ್ ನೇಮ್ ಬಂದುಬಿಟ್ಟು ಕಾಸ್ಟಿಕ್ ಸೋಡಾ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಈಗ ಪ್ರೋಟೀನ್ ಟೆಸ್ಟ್ ಹೇಗೆ ಮಾಡೋದು ಅಂದರೆ, ಕಾಪರ್ ಸಲ್ಫೇಟ್ಸ್ ಆ್ಯಂಡ್ ಕಾಸ್ಟಿಕ್ ಸೋಡಾನ ಯೂಸ್ ಮಾಡ್ತೀವಿ. ಅದರಲ್ಲೂ ಅಷ್ಟೇ, ವೈಲೆಟ್ ಕಲರ್ ಫುಡ್ಡಲ್ಲಿ ಕಾಪರ್ ಸಲ್ಫೇಟ್ ಮತ್ತು ಕಾಸ್ಟಿಕ್ ಸೋಡಾ ಸೊಲ್ಯೂಷನ್ ಹಾಕಿದಾಗ ಆ ಫುಡ್ಡು ವೈಲೆಟ್ ಕಲರ್ ಟರ್ನ್ ಆದರೆ ನಮಗೇನಂತ ಗೊತ್ತಾಗುತ್ತೆ? ವೈಲೆಟ್ ಕಲರ್ ಇಂಡಿಕೇಟ್ಸ್ ಪ್ರೆಸೆನ್ಸ್ ಆಫ್ ಪ್ರೋಟೀನ್ಸ್ ಇನ್ ದ ಫುಡ್. ನೆಕ್ಸ್ಟ್, ಟೆಸ್ಟ್ ಫಾರ್ ಫ್ಯಾಟ್ಸ್. ಆಯಿಲಿ ಪ್ಯಾಚ್ ಆನ್ ಪೇಪರ್ ಶೋಸ್ ದಟ್ ದ ಫುಡ್ ಕಂಟೈನ್ಸ್ ಫ್ಯಾಟ್. ಸೊ ನೆಕ್ಸ್ಟ್, ಫ್ಯಾಟ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ನ ಏನಂತೇಳಿ ಕರೀತಾರೆ? ಎನರ್ಜಿ ಗಿವಿಂಗ್ ಫುಡ್ಸ್. ಫ್ಯಾಟ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ಆರ್ ಕಾಲ್ಡ್ ಆಸ್ ಎನರ್ಜಿ ಗಿವಿಂಗ್ ಫುಡ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. Next, proteins are called body building foods. Vitamins are called protecting against diseases. ಸೊ ವಿಟಮಿನ್ಸ್ನ ಏನಂತೇಳಿ ಕರಿತೀವಿ? ಪ್ರೊಟೆಕ್ಟಿಂಗ್ ಫುಡ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಈಗ ಸೋರ್ಸಸ್ಸನ್ನು ನೋಡೋಣ. ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್. ನಮಗೆ ಕಾರ್ಬೋಹೈಡ್ರೇಟ್ ಎಲ್ಲೆಲ್ಲಿ ಸಿಗುತ್ತೆ? ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊ, ಶುಗರ್ ಕೇನ್, ಪಪಾಯ, ಮೆಲನ್, ಮ್ಯಾಂಗೋ, ಮೈಜ್, ಬಾಜ್ರಾ, ರೈಸ್, ವೀಟಲ್ಲಿ ಸಿಗುತ್ತೆ.
ನೆಕ್ಸ್ಟ್ ಸೋರ್ಸ್ ಆಫ್ ಫ್ಯಾಟ್ಸ್ ಎಲ್ಲೆಲ್ಲಿ ಸಿಗುತ್ತೆ? ಪ್ಲಾಂಟ್ ಸೋರ್ಸ್ ನೋಡೋದಾದರೆ ಗ್ರೌಂಡ್ ನಟ್ಸ್, ಟಿಲ್, ಸನ್ಫ್ಲವರ್ ಆಯಿಲ್, ಮಸ್ಟರ್ಡ್ ಆಯಿಲ್, ಕೊಕೊನಟ್ ಆಯಿಲ್, ಸೋಯಾಬೀನ್ ಆಯಿಲ್. ಆ್ಯಂಡ್ ಅನಿಮಲ್ ಸೋರ್ಸ್ ಆದರೆ ಮೀಟ್, ಎಗ್ಸ್, ಫಿಶ್, ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ನಮಗೆ ಏನೋ ಫ್ಯಾಟ್ ಜಾಸ್ತಿ ಸಿಗುತ್ತೆ. ನೆಕ್ಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ಸ್ ಎಲ್ಲೆಲ್ಲಿ ಸಿಗುತ್ತೆ ಅಂದರೆ ಮೂಂಗ್, ಗ್ರಾಮ್, ಟಾರ್ ದಾಲ್, ಬೀನ್ಸ್, ಸೋಯಾಬೀನ್, ಪೀಸ್, ಮೀಟ್, ಎಗ್, ಮಿಲ್ಕ್ ಪ್ರಾಡಕ್ಟ್ಸ್. ಇದರಲ್ಲೆಲ್ಲ ಅಂದರೆ ಕಾಳುಗಳು, ಈಗ ಹುರುಳಿಕಾಳು, ಬಟಾಣಿ ಕಾಳು, ಹಲಸಂದಿ, ತೊಗರಿಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ಈ ಥರದಲ್ಲೆಲ್ಲ ನಮಗೆ ಅತಿ ಹೆಚ್ಚಾಗಿ ಏನು ಸಿಗುತ್ತೆ? ಪ್ರೋಟೀನ್ ಸಿಗುತ್ತೆ. ಪ್ರೋಟೀನ್ಸ್ ಆರ್ ದ ಬಾಡಿ ಬಿಲ್ಡಿಂಗ್ ಫುಡ್ಸ್. ಓಕೆ. ನೆಕ್ಸ್ಟ್ ವಿಟಮಿನ್ ಎ ಕೀಪ್ಸ್ ಅವರ್ ಸ್ಕಿನ್ ಆ್ಯಂಡ್ ಐಸ್ ಹೆಲ್ದಿ. ವಿಟಮಿನ್ ಸಿ helps body to fight against many diseases. Vitamin D helps our body to use calcium for bones and teeth. ವಿಟಮಿನ್ ಡಿ ಏನಕ್ಕೆ ಯೂಸ್ ಆಗುತ್ತೆ? ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಕ್ಯಾಲ್ಶಿಯಮನ್ನು ಹೇಗೆ ಯೂಸ್ ಮಾಡಬೇಕು, ಅದು ಯೂಸ್ ಆಗೋದಕ್ಕೆ ಯಾವುದು ಹೆಲ್ಪ್ ಮಾಡುತ್ತೆ? ವಿಟಮಿನ್ ಡಿ ಹೆಲ್ಪ್ ಮಾಡುತ್ತೆ. ಸೋರ್ಸ್ ಆಫ್ ವಿಟಮಿನ್ಸ್. ಸೊ ವಿಟಮಿನ್ ಎ ಸೋರ್ಸ್ ಯಾವ್ದ್ಯಾವುದು ಅಂದರೆ ನಮಗೆ ಯಾವುದರಲ್ಲಿ ಜಾಸ್ತಿ ವಿಟಮಿನ್ ಎ ಸಿಗುತ್ತೆ ಮೀನ್ಸ್ ಮ್ಯಾಂಗೋ, ಕ್ಯಾರೋಟ್, ಪಪ್ಪಾಯ, ಈ ಮೂರರಲ್ಲಿ ಅತಿ ಹೆಚ್ಚಾಗಿ ವಿಟಮಿನ್ ಎ ನಮಗೆ ಸಿಗುತ್ತೆ. ಅದೇ ರೀತಿ ವಿಟಮಿನ್ ಬಿ ಜಾಸ್ತಿ ಎಲ್ಲಿ ಸಿಗುತ್ತೆ? ರೈಸ್, ವೀಟ್, ಲಿವರ್. ವಿಟಮಿನ್ ಸಿ ಮೀನ್ಸ್ ಸಿಟ್ರಸ್ ಫ್ರೂಟ್ಸಲ್ಲಿ ಜಾಸ್ತಿ ಸಿಗುತ್ತೆ. ಆ್ಯಂಡ್ ಗ್ರೀನ್ ಚಿಲ್ಲಿ, ಮೆಣಸಿನ್ಕಾಯಿ. ವಿಟಮಿನ್ ಡಿ ಜಾಸ್ತಿ ಎಲ್ಲಿ ಸಿಗುತ್ತೆ? ಫಿಶ್, ಎಗ್, ಮಿಲ್ಕ್ ಪ್ರಾಡಕ್ಟ್ಸ್, ಲಿವರ್, ಎಕ್ಸೆಟ್ರಾ. ನೆಕ್ಸ್ಟ್ ರೈಸ್, carbohydrate rich source. Dietary fibers means roughage sources, whole grains and pulses, potatoes, fresh fruits and vegetables, etc. No nutrient get from roughage, helps to get rid of undigested food. ನಮಗೆ ರಫೇಜಲ್ಲಿ ಯಾವುದೇ ಥರ ನ್ಯೂಟ್ರಿಯೆಂಟ್ಸ್ ಸಿಗಲ್ಲ, ಬಟ್ ನಮಗಿದ್ದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ನಮ್ಮ ಅನ್ಡೈಜೆಸ್ಟೆಡ್ ಫುಡ್ಡನ್ನು ಈಸಿಯಾಗಿ ಹೊರಗಡೆ ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸೋರ್ಸಸ್ ಆಫ್ ಮಿನರಲ್ಸ್ ಎಲ್ಲೆಲ್ಲಿ ಸಿಗುತ್ತೆ ಅಂಥೇಳಿ ನೋಡೋಣ. ಈಗ ನಮ್ಮ ಬಾಡಿಗೆ ಅಯೋಡಿನ್ ಭಾಳ ಇಂಪಾರ್ಟೆಂಟು. ಫಾಸ್ಫರಸ್ಸು, ಐರನ್ನು, ಕ್ಯಾಲ್ಶಿಯಮ್ ಇವೆಲ್ಲ ಮಿನರಲ್ಸು ನಮ್ಮ ಬಾಡಿಗೆ ಬೇಕೇ ಬೇಕು. ಸೊ ಹಾಗಾದರೆ ಅಯೋಡಿನ್ ಯಾವ ಫುಡ್ಡಲ್ಲಿ ಅತಿ ಹೆಚ್ಚಾಗಿ ಸಿಗುತ್ತೆ ಅಂದರೆ ಜಿಂಜರ್, ಫಿಶ್, ಕ್ರಾಬ್ಸ್, ಕ್ರಾಬ್ಸ್ ಮೀನ್ಸ್ ಏಡಿಕಾಯಿ, ಆ ಥರದ್ದು ಫಿಶಿ ಫುಡ್ಸ್, ಅದರಲ್ಲಿ ಏನು ಅಯೋಡಿನ್ ಜಾಸ್ತಿ ಸಿಗುತ್ತೆ. ಫಾಸ್ಫರಸ್ ಯಾವುದ್ರಲ್ಲಿ ಸಿಗುತ್ತೆ? ಬನಾನಾ, ಗ್ರೀನ್ ಚಿಲ್ಲಿ, ಮಿಲ್ಕ್, ವೀಟ್, ರೈಸಲ್ಲಿ ಜಾಸ್ತಿ ಸಿಗುತ್ತೆ. ನೆಕ್ಸ್ಟ್ ಐರನ್ ಕಂಟೆಂಟ್ ಆ್ಯಪಲ್, ಲಿವರ್, ಸ್ಪೈನಚ್. ಕ್ಯಾಲ್ಶಿಯಮ್ ಎಲ್ಲಿ ಜಾಸ್ತಿ ಸಿಗುತ್ತೆ? ಎಗ್ ಆ್ಯಂಡ್ ಮಿಲ್ಕ್. ವಿಟಮಿನ್ ಸಿ ಗೆಟ್ಸ್ ಈಸಿಲಿ ಡೆಸ್ಟ್ರಾಯ್ಡ್ ಬೈ ಹೀಟ್ ಡ್ಯೂರಿಂಗ್ ಕುಕ್ಕಿಂಗ್. ವಿಟಮಿನ್ ಸಿ ನಮಗೆ ಜಾಸ್ತಿ ಕುಕ್ ಮಾಡ್ದಂಗೆಲ್ಲ ಬೇಗ ಲಾಸ್ ಆಗೋವಂಥ ವಿಟಮಿನ್ ಯಾವುದು ಅಂದರೆ ವಿಟಮಿನ್ ಸಿ. ನೆಕ್ಸ್ಟ್ ಡಿಫಿಷಿಯನ್ಸಿ ಡಿಸೀಸಸ್ ದಟ್ ಅಕ್ಕರ್ ಡ್ಯೂ ಟು ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್ ಓವರ್ ಎ ಲಾಂಗ್ ಪೀರಿಯಡ್ ಆರ್ ಕಾಲ್ಡ್ ಡಿಫಿಷಿಯನ್ಸಿ ಡಿಸೀಸಸ್. ನಮಗೆ ಡಿಫಿಷಿಯನ್ಸಿ ಡಿಸೀಸಸ್ ಏನಕ್ಕೆ ಬರುತ್ತೆ ಅಂದರೆ ತುಂಬ ದಿನದವರೆಗೂ ನಮಗೆ ನ್ಯೂಟ್ರಿಯೆಂಟ್ಸ್ ಸಿಗದೇ ಇಲ್ಲ ಅಂತ ಹೇಳಿದಾಗ ನಮಗೇನು ಈ ಥರ ಡಿಫಿಷಿಯನ್ಸಿ ಡಿಸೀಸಸ್ ಬರುತ್ತೆ. ಸೊ ಯಾವ ಥರ ಡಿಫಿಷಿಯನ್ಸಿ ಡಿಸೀಸಸ್ ಅಂದರೆ ಏನು ಅಂದರೆ ಮೀನ್ಸ್ ಸ್ಟಂಟೆಡ್ ಗ್ರೋತ್ ಅಂದರೆ ಬೆಳವಣಿಗೆನೇ ಇಲ್ಲದೆ ಇರೋದು. ಸ್ವೆಲ್ಲಿಂಗ್ ಆಫ್ ಫೇಸಸ್ ಅಂದರೆ ಮುಖ ಊದಿರೋದು. ಸ್ಕಿನ್ ಡಿಸೀಸಸ್, ಡಿಸ್ಕಲರೇಷನ್ ಆಫ್ ಏರ್, ಡಯರಾ, ದೀಸ್ ಆರ್ ಆಲ್ ಡಿಫಿಷಿಯನ್ಸಿ ಡಿಸೀಸಸ್. ನೆಕ್ಸ್ಟ್ ವಿಟಮಿನ್ ಆರ್ ಮಿನರಲ್ ಡಿಸಾರ್ಡರ್ ಸಿಂಪ್ಟಮ್ಸ್. ಯಾವ ವಿಟಮಿನ್ ಕಡಿಮೆ ಆದರೆ ಯಾವ ಥರ ಡಿಸಾರ್ಡರ್ ಬರುತ್ತೆ, ಯಾವ ಥರ ಸಿಂಪ್ಟಮ್ಸ್ ಇರುತ್ತೆ ಅಂಥೇಳಿ ಈಗ ನಾವು ನೋಡೋಣ. ಓಕೆ, ಫಸ್ಟ್ ವಿಟಮಿನ್ ಎ ಕಡಿಮೆ ಆದರೆ ನೈಟ್ ಬ್ಲೈಂಡ್ನೆಸ್, ಲಾಸ್ ಆಫ್ ವಿಷನ್. ಅದ್ರ ಸಿಂಪ್ಟಮ್ಸ್ ಏನು? ಪೂರ್ ವಿಷನ್, ಲಾಸ್ ಆಫ್ ವಿಷನ್. ವಿಟಮಿನ್ ಬಿ ಕಡಿಮೆ ಆದರೆ ಬೆರಿ ವೀಕ್ ಮಸಲ್ ಆ್ಯಂಡ್ ವೆರಿ ಲಿಟಲ್ ಎನರ್ಜಿ ಟು ವರ್ಕ್. ವಿಟಮಿನ್ ಸಿ ಕಡಿಮೆ ಆದರೆ ಸ್ಕರ್ವಿ. ಅದರದ್ದು ಸಿಂಪ್ಟಮ್ಸ್ ಬ್ಲೀಡಿಂಗ್ ಗಮ್ಸ್,
ವೋಂಟ್ಸ್ ಟೇಕ್ ಲಾಂಗರ್ ಟೈಮ್ ಟು ಹೀಲ್. ವಿಟಮಿನ್ ಡಿ ಕಡಿಮೆ ಆದರೆ ರಿಕೆಟ್ಸ್ ಮೀನ್ಸ್ ಅದು ಯಾವ ಥರ ಸಿಮ್ಟಮ್ಸ್ ಅಂದರೆ ಬೋನ್ಸ್ ಬಿಕಮ್ ಸಾಫ್ಟ್ ಆ್ಯಂಡ್ ಬೆಂಟ್. ಕ್ಯಾಲ್ಶಿಯಮ್ ಕಡಿಮೆ ಆದರೆ ಬೋನ್ ಆ್ಯಂಡ್ ಟೂತ್ ಡಿಕೆ, ವೀಕ್ ಬೋನ್ ಟೂತ್ ಡಿಕೆ. ಅಯೋಡಿನ್ ಅಯೋಡಿನ್ ಮಿನರಲ್ ಕಡಿಮೆ ಆದರೆ ಗಾಯ್ಟರ್ ಡಿಸೀಸ್ ಬರುತ್ತೆ. ಗಾಯ್ಟರ್ ಡಿಸೀಸ್ ಸಿಮ್ಟಮ್ಸ್ ಏನಪ್ಪ ಅಂದರೆ ಗ್ಲ್ಯಾಂಡ್ಸ್ ಇನ್ ದ ನೆಕ್ ಅಪಿಯರ್ ಸ್ವೆಲ್ಲನ್ ಆರ್ ಮೆಂಟಲ್ ಡಿಸೆಬಿಲಿಟಿ ಇನ್ ಚಿಲ್ಡ್ರನ್. ನಮ್ಮ ಕುತ್ತಿಗೆ ಭಾಗದಲ್ಲಿ ಇರ್ತಕ್ಕಂಥ ಗ್ಲ್ಯಾಂಡ್ಸ್ ಏನಿರುತ್ತೆ ಅದು ಊದ್ಕೊಂಡಿರುತ್ತೆ. ಐರನ್ ಮಿನರಲ್ ಕಡಿಮೆ ಆದರೆ ಅನೇಮಿಯಾ ಬರುತ್ತೆ, ಮೀನ್ಸ್ ವೀಕ್ನೆಸ್. ನೆಕ್ಸ್ಟ್, ದಿಸ್ ಈಸ್ ದ ಚಾಪ್ಟರ್ 2.